ಅನನ್ಯ ಭಟ್ ಮಿಸ್ಸಿಂಗ್ ಕೇಸ್ಗೆ ಸಂಬಂಧಪಟ್ಟಂತೆ ಸುಜಾತಾ ಭಟ್ಗೆ ಸಿಗುತ್ತಾ ಬಿಗ್ ರಿಲೀಫ್. ಎಸ್ಐಟಿಯಿಂದ ಬಿಗ್ ರಿಲೀಫ್ ಸಿಗುವಂತಹ ಸಾಧ್ಯತೆ ಇದೆ ಸುಜಾತಾ ಭಟ್ಗೆ. ಸುಜಾತಾ ಭಟ್ರನ್ನ ಎಸ್ಐಟಿ ವಶಕ್ಕೆ ಪಡೆಯೋದು ಡೌಟ್ ಅನ್ನೋದು ಗೊತ್ತಾಗ್ತಾ ಇದೆ. ವಯಸ್ಸು, ಅನಾರೋಗ್ಯದ ಕಾರಣ ವಶಕ್ಕೆ ಪಡೆಯದಿರಲು ಎಸ್ಐಟಿ ತೀರ್ಮಾನವನ್ನ ಮಾಡಿದೆಯಂತೆ. ಸುಜಾತಾ ಮೇಲಿರುವಂತಹ ತಪ್ಪು ಮಾಹಿತಿ ನೀಡಿದ್ದು ಆರೋಪವಷ್ಟೇ. ತಮ್ಮದೇ ಕಥೆಯನ್ನ ಹೇಳಿದ್ದಾರೆ ದೂರುದಾರೆ ಸುಜಾತಾ ಭಟ್. ನಿರ್ದಿಷ್ಟವಾಗಿ ಯಾರ ಮೇಲೂ ಕೂಡ ಆರೋಪವನ್ನ ಮಾಡಿಲ್ಲ ಸುಜಾತಾ. ನನಗೆ ಆಸ್ತಿ ಲೆಕ್ಕದಲ್ಲಿ ದುಡ್ಡು ಕೊಡಿಸಿ ಅಂತ ಹೇಳಿ ಕಣ್ಣೀರು ಹಾಕಿದಾರಂತೆ ಎಸ್ಐಟಿ ಮುಂದೆ. ತಪ್ಪು ಮಾಹಿತಿ ನೀಡಿದ್ದು ಬಂಧಿಸಬಹುದಾದಂತಹ ಕೇಸ್ ಅಲ್ಲ ಅಂತೆ. ಆ ಕಾರಣಕ್ಕಾಗಿ ಸದ್ಯ ವಶಕ್ಕೆ ಪಡೆಯೋದಕ್ಕೆ ಎಸ್ಐಟಿ ತೀರ್ಮಾನ ಮಾಡಿಕೊಂಡಿದೆ. ಮತ್ತಷ್ಟು ವಿಚಾರಣೆಯನ್ನು ನಡೆಸಿ ವಾಪಸ್ ಕಳುಹಿಸಿಕೊಡುವಂತಹ ಚಾನ್ಸಸ್ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಸುಜಾತಾ ಭಟ್ ವಿಚಾರದಲ್ಲಿ ಆಕೆಯನ್ನ ಬಳಸಿಕೊಂಡವರಿಗೆ, ಆಕೆಗೆ ಈ ರೀತಿಯ ಥಾಟ್ಸ್ ಅನ್ನ ತಲೆಯಲ್ಲಿ ತುಂಬಿದವರಿಗೆ, ಆಸ್ತಿ ವಿಚಾರವನ್ನ ಬಿಟ್ಟು ಧರ್ಮಸ್ಥಳದ ವಿರುದ್ಧ ಆಕೆಯನ್ನ ಡೈವರ್ಟ್ ಮಾಡಿರೋರಿಗೆ ತಕ್ಕ ಶಾಸ್ತಿ ಆಗಬೇಕು ಅನ್ನೋದು ಈಗಿರುವಂತಹ ಪ್ರಶ್ನೆ. ಆ ನಿಟ್ಟಿನಲ್ಲಿ ಎಸ್ಐಟಿ ಏನು ಮಾಡುತ್ತೆ ಅನ್ನೋದು ಈಗಿರುವಂತಹ ಕುತೂಹಲ. ಸುಜಾತಾ ಭಟ್ಗೇನೋ ವಯಸ್ಸಾಗಿದೆ, ಅನಾರೋಗ್ಯದ ಕಾರಣ ಹೇಳಿಬಿಟ್ಟು ಬಿಡ್ತಾರೆ. ಬಟ್ ಸುಜಾತಾ ಭಟ್ ಹಿಂದಿರೋರಿಗೆ, ಅವರ ಆಸ್ತಿ ವಿಚಾರವನ್ನ ಧರ್ಮಸ್ಥಳದ ವಿರುದ್ಧ ಮಾಡಿ ತಮ್ಮ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಮುಂದಾದವರಿಗೆ ಶಾಸ್ತಿ ಆಗಬೇಕಲ್ವಾ, ಕಾನೂನಿನ ಪ್ರಕಾರ ಕ್ರಮ ಆಗಬೇಕಲ್ವಾ. ಅದಕ್ಕೀಗ ಎಸ್ಐಟಿ ಹೇಗೆ ಮುಂದಾಗುತ್ತೆ ಅಂಥೇಳಿ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಾರಾಯಣಗೌಡ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಾರಾಯಣಗೌಡ, ವಯಸ್ಸು, ಅನಾರೋಗ್ಯದ ಕಾರಣ ಇಟ್ಕೊಂಡು ಸುಜಾತಾ ಭಟ್ ಅವ್ರನ್ನೇನೋ ಈ ಕೇಸ್ನಿಂದ ಬಿಡುಗಡೆಗೊಳಿಸೋದಕ್ಕೆ ಅಥವಾ ಅರೆಸ್ಟ್ ಮಾಡದೇ ಇರೋದಕ್ಕೆ ಎಸ್ಐಟಿ ತೀರ್ಮಾನ ಮಾಡಿದೆ. ಬಟ್ ಇವರಲ್ಲಿ ಆ ರೀತಿಯ ಥಾಟ್ಸನ್ನು ತುಂಬಿದವರಿಗೆ, ಇವರ ಆಸ್ತಿಯ ಉದ್ದೇಶವನ್ನ ತಮ್ಮ ಅಸ್ತ್ರವನ್ನಾಗಿ ಬಳಸ್ಕೊಂಡವರಿಗೆ ಶಾಸ್ತಿ ಆಗಬೇಕು ಅನ್ನುವಂತಹ ವಿಚಾರ, ಅದಕ್ಕೆ ಎಸ್ಐಟಿ ಯಾವ ರೀತಿಯ ಪ್ಲಾನ್ ಮಾಡ್ಕೊಂಡಿದೆ ಅಂತ ಹೇಳಿ. ಪ್ರೇಮ್, ಹೌದು ಅಂತಂದ್ರೆ ಈಗಾಗಲೇ ಕಳೆದ 4-5 ದಿನದಿಂದಲೂ ಕೂಡ ಎಸ್ಐಟಿ ಅವರು ಸುಜಾತಾ ಭಟ್ ಅವರನ್ನ ವಿಚಾರಣೆ ಮಾಡ್ತಾ ಇರುವಂಥದ್ದು. ಅಂದರೆ ಯಾವಾಗ ಈ ಪ್ರಕರಣದಲ್ಲಿ ಧರ್ಮಸ್ಥಳದಲ್ಲಿ ನನ್ನ ಮಗಳು ಮಿಸ್ ಆದ್ಲು ಅಂತ ಸುಜಾತಾ ಭಟ್ ಅವರು ಹೇಳಿದ್ರು, ಅವತ್ತಿನಿಂದಲೂ ಕೂಡ ಅವರನ್ನ ಸಾಕಷ್ಟು ವಿಚಾರಣೆ ಒಳಪಡ್ತಿರೋದು ಮತ್ತು ಅವರಿಂದನೂ ಕೂಡ ಸಾಕಷ್ಟು ಮಾಹಿತಿಯನ್ನ ಈಗಾಗಲೇ ಎಸ್ಐಟಿ ಅವರು ಕೂಡ ಅಂದರೆ ವಶಕ್ಕೆ ಪಡ್ಕೊಂಡಿರುವಂಥದ್ದು. ಆದರೆ ಕಳೆದ 4-5 ದಿನಗಳಿಂದ ಸುಜಾತಾ ಭಟ್ ಅವ್ರನ್ನ ವಿಚಾರಣೆಗೆ ಒಳಪಡಿಸಿದ್ರು ಕೂಡ ಸದ್ಯಕ್ಕೆ ಈ ಒಂದು ಪ್ರಕರಣದಲ್ಲಿ ಸುಜಾತಾ ಭಟ್ ಅವ್ರನ್ನ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡೆಯೋದಾಗ್ಲಿ ಅಥವಾ ಬಂಧನ ಮಾಡೋದಾಗ್ಲಿ ಆ ಒಂದು ಪ್ರಕರಣಕ್ಕೆ ಮುಂದಾಗ್ತಿಲ್ಲ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಈ ಬುರುಡೆ ಗ್ಯಾಂಗ್ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡ್ತಿರುವಂತಹ ಈ ಬುರುಡೆ ಗ್ಯಾಂಗ್ ಅಲ್ಲಿ ಸದ್ಯಕ್ಕೆ ತಾತ್ಕಾಲಿಕವಾಗಿ ರಿಲೀಫ್ ಸಿಕ್ಕಿರುವಂಥದ್ದು ಸುಜಾತಾ ಭಟ್ಗೆ. ಯಾಕೆಂತಂದ್ರೆ ಅವರ ಇಷ್ಟು ದಿನ ಕಳೆದ 4-5 ದಿನಗಳಿಂದಲೂ ಕೂಡ ಅವರು ಹೇಳ್ತಿರುವಂತಹ ಅಂದ್ರೆ ವಿಚಾರಣೆ ವೇಳೆ ಅವರು ಬಾಯ್ಬಿಟ್ಟಿರುವಂತಹ ವಿಚಾರಗಳಲ್ಲಿ ಎಲ್ಲೂ ಕೂಡ ಅವರು ಯಾವುದೋ ವ್ಯಕ್ತಿ ಬಗ್ಗೆ ಆಗಲಿ ಅಥವಾ ಒಂದು ಯಾವುದೋ ಒಂದು ಕ್ಷೇತ್ರದ ಬಗ್ಗೆ ಆಗಲಿ ಯಾವುದೇ ಸ್ಥಳದ ಬಗ್ಗೆ ಆಗಲಿ ಎಲ್ಲೂ ಕೂಡ ಅವರು ಪರ್ಟಿಕ್ಯುಲರ್ ಆಗಿ ಯಾರ ಮೇಲೂ ಕೂಡ ಆರೋಪ ಮಾಡಿಲ್ಲ. ಆದರೆ ಅವರ ಅನುಕೂಲಕ್ಕೋಸ್ಕರ ಒಂದು ಹೇಳಿಕೆ ಅಂದರೆ ಅವರಿಗೆ ಅನುಕೂಲ ಆಗಲಿ, ಕೊನೆಗಾಲದಲ್ಲಿ ಅವರಿಗೆ ಹಣಕಾಸಿನ ಸಮಸ್ಯೆ ಇದೆ ಅನ್ನೋ ಕಾರಣಕ್ಕೋಸ್ಕರ ಈಗಾಗಲೇ ಧರ್ಮಸ್ಥಳಕ್ಕೆ ಅವರ ಒಂದು ಕುಟುಂಬದ ಆಸ್ತಿ ಸೇರಿತ್ತು. ಆ ಆಸ್ತಿ ವಿಚಾರದಲ್ಲಿ ಅವರು ಸಾಕಷ್ಟು ಪ್ರಸ್ತಾಪವನ್ನು ಸಹ ಮಾಡಿದ್ದಂಥದ್ದು. ಆದರೆ ಆ ಪ್ರಸ್ತಾಪ ಮಾಡಿದಾಗ ಯಾರೂ ಕೂಡ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಆಗ ಸುಜಾತಾ ಭಟ್ ಅವರು ನನ್ನ ಮಗಳು ಕೂಡ ಧರ್ಮಸ್ಥಳದಲ್ಲಿ ನಾಪತ್ತೆ ಆಗಿದ್ಲು ಅಂತ ಸಂದರ್ಭದಲ್ಲಿ ಮಾತ್ರ ಈಗ ಏನು ಈ ಬುರುಡೆ ಗ್ಯಾಂಗ್ ಏನು ಇದ್ದಾರೆ ಬುರುಡೆ ಗ್ಯಾಂಗ್, ಈ ಬುರುಡೆ ಗ್ಯಾಂಗ್ನವರು ಸುಜಾತಾ ಭಟ್ ಅವ್ರನ್ನ ಅಸಹಾಯಕತೆನ ತಮ್ಮ ಅನುಕೂಲಕ್ಕೋಸ್ಕರ ಬಳಕೆ ಮಾಡ್ಕೊಂಡಿರುವಂಥದ್ದು. ಆ ನಿಟ್ಟಿನಲ್ಲಿ ಈಗ ಅವ್ರು ಹೇಳಿರುವಂಥದ್ದು ಎಲ್ಲೂ ಕೂಡ ಯಾರ ಮೇಲೂ ಕೂಡ ವೈಯಕ್ತಿಕವಾಗಿ ತೇಜೋವಧೆ ಮಾಡ್ದಲೇ ಇರೋ ಕಾರಣದಿಂದ ಈಗಾಗಲೇ ಅವರನ್ನ ಸದ್ಯಕ್ಕೆ ಈ ಪ್ರಕರಣದಿಂದ ಕೈ ಬಿಡೋದಕ್ಕೂ ಕೂಡ ಈಗ ಎಸ್ಐಟಿ ನಿರ್ಧಾರ ಮಾಡಿರುವಂಥದ್ದು. ಆದರೆ ಈ BNS ಅಡಿಯಲ್ಲಿ ತಪ್ಪು ಮಾಹಿತಿ ನೀಡಿದ್ದಾರೆ ಅನ್ನೋ ಒಂದು ಕಾರಣಕ್ಕೋಸ್ಕರನೇ ಅವರನ್ನ ವಶಕ್ಕೆ ಪಡೆಯುವಂಥದ್ದಾಗಲಿ ಅಥವಾ ಬಂಧನ ಮಾಡೋದಕ್ಕಾಗಲಿ BNS ಅಡಿಯಲ್ಲಿ ಯಾವ ಸೆಕ್ಷನ್ ಅಲ್ಲಿ ಕೂಡ ಆ ಒಂದು ಸಾಧ್ಯತೆ ಇಲ್ದಲೇ ಇರೋದ್ರಿಂದ ಸದ್ಯಕ್ಕೆ ಕಳೆದ 4-5 ದಿನಗಳಿಂದ ವಿಚಾರಣೆ ಮಾಡಿರುವಂತಹ ಎಸ್ಐಟಿ ಅಧಿಕಾರಿಗಳು ಅವರ ಆರೋಗ್ಯ ಮತ್ತೆ ವಯಸ್ಸಿನ ದೃಷ್ಟಿಕೋನದಿಂದ ಈಗ ಸದ್ಯಕ್ಕೆ ಅವರಿಗೆ ಒಂದು ಬಿಗ್ ರಿಲೀಫ್ ಕೊಡೋಕೆ ಈಗ ಎಸ್ಐಟಿ ಅಧಿಕಾರಿಗಳು ಕೂಡ ಮುಂದಾಗಿರುವಂತದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ನಾರಾಯಣಗೌಡ ತಮ್ಮೆಲ್ಲ ಮಾಹಿತಿಗಾಗಿ.